ವೀಕ್ಷಕರೇ, ನಾನು ನಿಮ್ಗೊಂದು ಪೋಸ್ಟರ್ ನ ತೋರಿಸ್ತೀನಿ. ಅದನ್ನ ನೋಡ್ಕೊಂಡ್ ಬನ್ನಿ. ಇದು ಯಾವ ಪ್ರಾಣಿ ಪರಿಚಿರಬಹುದು? ಸರಿಯಾದ ಉತ್ತರ ಹಾಗೂ ಶೀರ್ಷಿಕೆಯೊಂದಿಗೆ ಉತ್ತರಿಸಿದವರಿಗೆ ಸೂಕ್ತ ಬಹುಮಾನ ಅಂತ ಹೇಳಿ ಪೋಸ್ಟ್ ನ ಶೇರ್ ಮಾಡ್ಕೊಂಡಿದ್ದಾರೆ. ಸೊ ಈ ಒಂದು ಪೋಸ್ಟ್ ನ ಶೇರ್ ಮಾಡ್ಕೊಂಡಾದ್ಮೇಲೆ ಬಿಗ್ ಬಾಸ್ ಮುಗಿದ್ರು, ಬಿಗ್ ಬಾಸ್ ಈ ಸ್ಪರ್ಧಿಗಳ ಒಂದು ಪೋಸ್ಟ್ ವಾರ್ ಮುಗಿತಾನೆ ಇಲ್ಲ. ಸೊ ಇಷ್ಟು ದಿನಗಳ ಕಾಲ ಅವರು ಒಂದು ಇವ್ರು ವಿನ್ ಆಗ್ಬೇಕಿತ್ತು, ಅವ್ರು ವಿನ್ ಆಗ್ಬೇಕಿತ್ತು ಅನ್ನೋ ಈ ಒಂದು ಪೈಪೋಟಿ ಅಥವಾ ಮಾತುಗಳ ಕೇಳಿ ಬರ್ತಿದ್ವು. ಸೊ ಇದೆಲ್ಲ ಮುಗಿದ ತಕ್ಷಣ ಇವಾಗ ಈ ಪೋಸ್ಟ್ ನ ಒಂದು ಸದ್ದು ಜಾಸ್ತಿನೇ ಆಗ್ತಿದೆ. ಈ ಒಂದು ಪೋಸ್ಟ್ ಹಾಕಿದ ನಂತರ ಚೈತ್ರಾ ಕುಂದಾಪುರ್ ಅವರು ಇದಕ್ಕೆ ರಿಪ್ಲೈ ಮಾಡಿದ್ದಾರೆ. ಸೊ ಅವರು ಚೈತ್ರಾ ಕುಂದಾಪುರ್ ಅವರು ರಿಪ್ಲೈ ಮಾಡಿದ ತಕ್ಷಣ ಜಾನ್ವಿ ಅವರು ಒಂದು ಕಾಮೆಂಟ್ ಸೆಕ್ಷನ್ ಒಳಗಡೆ ಬಂದು ಚಿಟಾರ್ ಅಂತ ಕಿರುಚುವ ಪ್ರಾಣಿ ಯಾವುದು ಅಂತ ಹೇಳಿ ಮತ್ತೆ ಕಾಮೆಂಟ್ ಸೆಕ್ಷನ್ ಒಳಗಡೆ ಮೆಸೇಜ್ ನ ಹಾಕಿದ್ದಾರೆ. ಇವೆಲ್ಲ ಒಂದು ನೋಡ್ತಾ ಹೋದ್ರೆ ಅಶ್ವಿನಿ ಗೌಡ ಅವರ ಈ ಒಂದು ಅಶ್ವಿನಿ ಗೌಡ ಅವರಿಗೆ ಆಗಿರುವಂತಹ ಗಾಯಗಳನ್ನ ಫೋಟೋ ಮೂಲಕ ಹಾಕಿ ಈ ಒಂದು ಫನ್ನಿ ವೇ ಒಳಗಡೆ ಅಥವಾ ಯಾವುದೋ ಒಂದು ಇಂಟೆನ್ಷನ್ ರೀತಿ ಒಳಗಡೆ ಆ ಒಂದು ಪೋಸ್ಟರ್ ನ ಹಾಕಿದ್ರು ಸಹ ಈ ಒಂದು ಪೋಸ್ಟರ್ ಗೆ ಚೈತ್ರಾ ಕುಂದಾಪುರ್ ಅವರು ಪ್ರತ್ಯುತ್ತರ ನೀಡಿದ್ದಾರೆ. ಅಂದ್ರೆ ಆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದು ನನಗೂ ನೋವಾಗಿದೆ, ನನ್ಗೂ ಅದು ಚೂಟಿದ್ದಾರೆ, ಆಟ ಆಡೋ ಬರದಲ್ಲಿ ಇವೆಲ್ಲ ಆಗಿರ್ತವೆ, ಬಟ್ ನನ್ಗೆ ಯಾವ PR ಅವರ ಒಂದು ಸಪೋರ್ಟ್ನು ಇರ್ಲಿಲ್ಲ ಅಂತ ಹೇಳಿದ್ದಾರೆ. ಸೊ ಈ ಒಂದು ಎಲ್ಲ ರಿಪ್ಲೈಗಳಿಗೆ ಬಿಗ್ ಬಾಸ್ ಜಾಹ್ನವಿ ಅವರು ಈ ಒಂದು ಕಾಮೆಂಟ್ ಸೆಕ್ಷನ್ ಒಳಗಡೆನೆ ಪೋಸ್ಟ್ ನ ಒಂದು ಕಾಮೆಂಟ್ ಸೆಕ್ಷನ್ ಒಳಗಡೆನೆ ಚೈತ್ರಾ ಕುಂದಾಪುರ್ ಅವ್ರ ಜೊತೆಗೆ ಮಾತಿನ ಒಂದು ವಾಗ್ದಾಳಿನ ನಡೆಸಿದ್ದಾರೆ ಅಂತ ಹೇಳ್ಬೋದು. ಸೊ ಅವರು ಜಾಹ್ನವಿ ಅವರು ಮಾಡಿರುವಂತಹ ಈ ಕಾಮೆಂಟ್ ಗೆ ಚಿಟಾರ್ ಎಂದು ಕಿರುಚುವ ಪ್ರಾಣಿ ಮನುಷ್ಯ ಪ್ರಾಣಿ ಯಾವುದು ಅಂತ ಹೇಳಿ ಆ ಕಾಮೆಂಟ್ ಸೆಕ್ಷನ್ ಒಳಗಡೆ ಹಾಕಿದ್ರು. ಸೊ ಈ ಕಾಮೆಂಟ್ ಸೆಕ್ಷನ್ ಗೆ ಚೈತ್ರಾ ಕುಂದಾಪುರ್ ಅವರು ಖಂಡಿತ ಗೊತ್ತು ಅಂತ ಹೇಳಿ ಮೆಸೇಜ್ ಹಾಕಿದ್ದಾರೆ. ಅಂದ್ರೆ ಖಂಡಿತ ಗೊತ್ತು, ಎಲ್ಲಾ ತರಹದ ಪ್ರಾಣಿನೂ ನನಗೂ ಗೊತ್ತು, ನಾನೊಬ್ಬ ಪತ್ರಕರ್ತೆಯಾಗಿ ಯಾವ ಪ್ರಾಣಿ ಹೇಗಿರುತ್ತೆ ಅಂತ ಹೇಳಿ ನಾನು ಚೆನ್ನಾಗಿ ತಿಳ್ಕೊಂಡಿದ್ದೇನೆ ಅಂತ ಹೇಳಿ ಅವರು ಮೆಸೇಜ್ ಹಾಕಿ ಅದಕ್ಕೆ ರಿಪ್ಲೈ ಮಾಡಿರ್ತಾರೆ. ಅಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದಿರುವಂತಹ ಮೆಸೇಜ್ಗೆ ಚೈತ್ರಾ ಕುಂದಾಪುರ್ ಅವರು ಜಾಹ್ನವಿ ಅವರಿಗೆ ಪ್ರತ್ಯುತ್ತರ ನೀಡಿದ್ದಾರೆ. ಸೊ ಈ ಒಂದು ಕಾನ್ವರ್ಸೇಷನ್ ಎಲ್ಲಿಗೆ ಹೋಗ್ಬಿಟ್ಟುತ್ತೆ ಅಂತಂದ್ರೆ, ಕುಂಬಳಕಾಯಿ ಕಳ್ಳ ಯಾರಂದ್ರೆ ಹೆಗ್ಲ ಮುಟ್ಕೊಂಡು ನೋಡಿದ್ರಂತೆ ಅಂತ ಹೇಳಿ ಜಾಹ್ನವಿ ಅವರು ಮತ್ತೆ ಅವರು ಕಾಮೆಂಟ್ ನ ಒಂದಿಷ್ಟು ಮೆಸೇಜ್ ಗಳನ್ನ ಹಾಕ್ತಾರೆ. ಸೊ ಈ ಒಂದು ಉತ್ತರ ಅಥವಾ ಪ್ರತ್ಯುತ್ತರ ಆಗಿರ್ಬೋದು, ಅವ್ರ ಮೆಸೇಜ್ ಆಗಿರ್ಬೋದು, ಈ ಒಂದು ಪೋಸ್ಟ್ ನ ಒಂದು ಕಾಮೆಂಟ್ ಸೆಕ್ಷನ್ ಒಳಗಡೆ ಬಹಳನೇ ಜೋರಾಗಿ ಅವರು ಒಂದು ಮಾತನ್ನ ನಡೆಸಿದ್ದಾರೆ ಅಂತ ಹೇಳ್ಬೋದು. ಸೊ ಈ ಒಂದು ಬಿಗ್ ಬಾಸ್ ಮನೆಯ ಎಪಿಸೋಡ್ ಆಗಿರ್ಬೋದು, ಆ ಒಂದು ಆಟ ಆಗಿರ್ಬೋದು, ಆ ಮನೋರಂಜನೆ ಕಾರ್ಯಕ್ರಮ ಯಾರು ವಿನ್ ಆದ್ರು ಅಂತ ನಮಗ್ ಗೊತ್ತಾಯ್ತು. ಸೊ ಈ ಎಲ್ಲ ಒಂದು ಕಂಪ್ಲೀಟ್ ಆದ್ರೂ ಸಹ ಈ ಹೊರಗಡೆ ಬಂದಾದ್ಮೇಲೆ ಸ್ಪರ್ಧಿಗಳ ಈ ಒಂದು ಮಾತಿನ ಕತೆ ಆಗಿರ್ಬೋದು, ಅವರ ಒಂದು ಅಲ್ಲಿ ಆಗಿರುವಂತಹ ಒಂದಿಷ್ಟು ಸಮಸ್ಯೆಗಳಾಗಿರ್ಬೋದು, ಅವೆಲ್ಲ ಹೊರಗಡೆ ಬಂದ್ಮೇಲೆ ಯಾವ್ಯಾವ ರೀತಿಯಾಗಿ ನಿಮ್ ಮುಂದ್ಗಡೆ ಬಿಚ್ಚಿಡ್ತಿದ್ದಾರೆ ಅಂತಂದ್ರೆ ಸೋಷಿಯಲ್ ಮೀಡಿಯಾಗಳಲ್ಲೂ ಸಹ ಸಖತ್ ಟ್ರೋಲ್ ಆಗ್ತಿದೆ. ಈ ಒಂದು ಪೋಸ್ಟ್ ವಾರ್ ಇಷ್ಟು ದಿನಗಳ ಕಾಲ ನಾವು ಬರೀ ಕೇವಲ ಕೇಳಿದ್ವಿ ಫ್ಯಾನ್ ವಾರ್ ಅಂತ ಹೇಳಿ, ಈ ಹೀರೋಗಳ ಸಲುವಾಗಿ ಫ್ಯಾನ್ಗಳೇ ತಾವೇ ಕಿತ್ತಾಡೋದನ್ನ ನೋಡಿದ್ವಿ. ಬಟ್ ಇವಾಗ ನಾವು ನೋಡ್ತಿರೋದೇನಂದ್ರೆ ಪೋಸ್ಟ್ ವಾರ್ ಅಂದ್ರೆ ಇಷ್ಟೇ. ಪೋಸ್ಟ್ ವಾರ್ ಅವರು ಒಬ್ರು ಹಾಕಿರುವಂತಹ ಪೋಸ್ಟ್ ಗಳಿಗೆ ಕಾಮೆಂಟ್ ಸೆಕ್ಷನ್ ಒಳಗಡೆ ಬಂದು ಜಾಹ್ನವಿ ಮತ್ತು ಚೈತ್ರಾ ಕುಂದಾಪುರ್ ಅವರು ಒಂದು ಮೆಸೇಜ್ ನ ಮೂಲಕ ಮಾತುಕತೆನ ನಡೆಸ್ತಿದ್ದಾರೆ. ಸೊ ಇದು ಒಂದು ಮಾತಿನ ವಾಗ್ದಾಳಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕು. ಸೊ ಈ ಒಂದು ಪೋಸ್ಟ್ ನ ರಿಟರ್ನ್ ಆಗಿ ಮೆನ್ಷನ್ ನ ಮಾಡ್ಕೊಂಡಿದ್ದಾರೆ ಅಶ್ವಿನಿ ಗೌಡ ಅವರು ಸಹ. ಅಶ್ವಿನಿ ಗೌಡ ಅವರು ಅಷ್ಟೆಲ್ಲ ನಾನು ಪರಿಶ್ರಮ ಪಟ್ಟು ಅಷ್ಟೆಲ್ಲ ಗಾಯಗಳನ್ನ ಮಾಡ್ಕೊಂಡು ರನ್ನರ್ ಅಪ್ ಪ್ಲೇಸ್ ನ ತಗೊಂಡಿದ್ದೀನಿ ಅಂತಾನು ಹೇಳಿದ್ರು. ಹಾಗೆ ಈ ಒಂದು ಇಂಟರ್ವ್ಯೂ ನಲ್ಲಿನೂ ಸಹ ಚೈತ್ರಾ ಕುಂದಾಪುರ್ ಅವರು ಇವೆಲ್ಲ ಕಾಮನ್, ಆಟ ಆಡುವಾಗ ಆಟ ಅಂತಾನೆ ಆಡ್ತೀವಿ, ಅಲ್ಲಿ ಏನಾಗಿರುತ್ತೆ ನಾವು ಅದನ್ನ ಮರಿತೀವಿ ಅಂತ ಹೇಳಿರ್ತಾರೆ. ಬಟ್ ಅದೆಲ್ಲ ಆದ್ಮೇಲೂ ಈ ಒಂದು ಪೋಸ್ಟ್ ಹಂಚ್ಕೊಂಡಿರ್ತಾರೆ. ಆ ಒಂದು ಪೋಸ್ಟ್ ಒಳಗಡೆ ಇರುವಂತಹ ಕೈಕಾಲು ಅವೆಲ್ಲ ಪರಿಚಿರುವಂತಹ ಪೋಸ್ಟ್ ಗಳಿಗೆ ಉತ್ತರವನ್ನ ನೀಡಿರ್ತಾರೆ ಚೈತ್ರಾ ಕುಂದಾಪುರ್ ಅವರು. ಸೊ ಆ ಒಂದು ಚೈತ್ರಾ ಕುಂದಾಪುರ್ ಅವರು ಪ್ರತಿಕ್ರಿಯಿಸಿದ್ದಕ್ಕೆ ಜಾಹ್ನವಿ ಅವರು ಸಹ ಆ ಒಂದು ಪೋಸ್ಟ್ ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಸೊ ಈ ಒಂದು ಪೋಸ್ಟ್ ವಾರ್ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಅನ್ನೋದನ್ನ ನಾವು ಎಲ್ಲರೂ ಕಾದ್ ನೋಡ್ಬೇಕಿದೆ.